ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೋನಲ್ಲ ಅಜ್ಜಿ, ಅಕೌಂಟ್ ಇಂದ ಎಗರಿಸಿರೋದು. ಏಯ್, ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ನಿನ್ಗೆ ಯಾಕೆ ಹೋಗ್ಬೇಕಿತ್ತು ಇನ್ ಫೋನು? ಭಾವನೆ ಹೇಳಿದ್ದು. OTP ಕೊಡು ಅಂತ ಇವನು ಹೇಳಿದ್ನಾ? ದೇಹ ಚೆನ್ನಾಗಿ ಬೆಳೆದಿದೆ, ಬುದ್ಧಿ ಒಂಚೂರು ಬೆಳೆದಿಲ್ಲ. ಒಳ್ಳೆ ಕತ್ತೆ ತರ ವಯಸ್ಸಾಗಿದೆ, ಊರ್ ತುಂಬಾ ಬುದ್ಧಿ ಹೇಳ್ಕೊಂಡ್ ಬರ್ತೀಯ. ಯಾರಾದ್ರೂ ಫೋನ್ ಮಾಡಿ OTP ಕೇಳಿದ್ರೆ ಕೊಡಬಾರ್ದು ಅನ್ನೋ ಸೆನ್ಸ್ ಇಲ್ಲ ನಿಂಗೆ? ಹಾಳಾದವನೆ ಬಹಳ ಕಷ್ಟಪಟ್ಟು ದುಡ್ದಿರೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಹೋಗ್ಲಿ ಬಿಡು ದಿವ್ಯಾ, ಅವನೇನ್ ಬೇಕು ಅಂತ ಮಾಡದ್ನ ಪಾಪ. ಇನ್ನೇನ್ ಬೇಡ ಅಂತ ಮಾಡದ್ನಾ? ದುಡ್ಡಿನ ಬೆಲೆ ಗೊತ್ತಿದೆ ತಾನೆ ಈ ದಡಿಯನ್ಗೆ. ಸತ್ಯ ಇವ್ರ ಜೀವನನ ಆರಾಮಾಗಿ ಮಾಡ್ಕೊಟ್ಬಿಟ್ಲು, ಅದಕ್ಕೆ ಇವ್ರ ಜೀವನ ಹೇಗೋ ನಡೀತಾ ಇದೆ. ಅಮ್ಮಾಟೆ, ತಪ್ಪಾಗಿದೆ ನಿಜ, ಆದ್ರೆ ಇವಳೇನೋ ಅಂದ್ಲು ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಏನೋ ಬೇಕು ಅಂತ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ತಲೆ ಕೆಡಿಸ್ಕೋಬೇಡ. ಅಲ್ಲ ಬಾಲ, ತಪ್ಪು ಮಾಡಿರೋನ್ನ ಬಿಟ್ಟು ಬುದ್ಧಿ ಹೇಳ್ತಿರೋರ್ಗೆ ಬೈತಿದ್ಯಲ್ಲ, ನಾನು ಹೊರಗ್ನೋಳಾಗ್ಬಿಟ್ನಾ? ಹೌದು, ನೀನು ಹೊರಗ್ನೋಳೆ. ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಏನೇನೋ ಮಾತಾಡಿ ಇನ್ನೂ ಟೆನ್ಷನ್ ಕೊಡ್ಬೇಡ ನನಗೆ. ದಯವಿಟ್ಟು ಸುಮ್ಮನಿದ್ಬಿಡು. ಬಾಲ, ಕೂಡಿಟ್ಟ ದುಡ್ಡೆಲ್ಲ ಹೋಯ್ತು ಅಂತಿದ್ಯಾ, ಮತ್ತೆ ಮದ್ವೆ ಹೇಗಪ್ಪ ಮಾಡೋದು? ನನಗೂ ತಲೆ ಓಡ್ತಿಲ್ಲ ಅಜ್ಜಿ. ಇಂಥ ಸಮಯದಲ್ಲಿ ಮದುವೆ ಅಂದರೆ ಹೇಗಜ್ಜಿ? ಮಾವಂಗೆ ಕಷ್ಟ ಆಗುತ್ತೆ. ವಾ, ದುಡ್ಡಿಲ್ಲ ಅಂತ ಮದ್ವೆ ನಿಲ್ಲುತ್ತಾ? ಸುಮ್ಮನೆ ಡುಮ್ಮಂಗ್ ಬೈದ್ಬಿಟ್ಟೆ. ದೇವ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು. ನೀನೊಬ್ಳು ಕಷ್ಟ ಅಂತ ಮದುವೆ ಮಾಡ್ಕೊಳ್ದೆ ಇರೋಕ್ಕಾಗುತ್ತೇನೆ? ಮದುವೆ ಮಾಡ್ಕೊಳ್ಳೋರೆಲ್ಲ ದುಡ್ಡನ್ನು ಇಟ್ಕೊಂಡೆ ಮದುವೆ ಮಾಡ್ಕೋತಾರ? ಅದಾಗೋ ಕಾಲಕ್ಕೆ ತನಗೆ ತಾನೇ ಆಗತ್ತೆ ಕಣೆ. ಹೌದತ್ತೆ, ಹೀಗಾಯ್ತು ಅಂತ ನಾವು ಮದುವೆನ ಮುಂದೂಡೋಕ್ಕಾಗತ್ತಾ? ಹೀಗಾಯ್ತು ಅಂತ ಮದುವೆ ಡೇಟ್ನ ಮುಂದೆ ಹಾಕೋದು ಬೇಡ. ಹೇಗೂ ಸತ್ಯ ಕೊಡ್ತಿರೋ ದುಡ್ಡಿದೆ. ಹಾಗೆ ನಮ್ಮ ಬಾಲ ಮನೆ ಖರ್ಚಿಗೆ ಅಂತ ತಿಂಗಳ ದುಡ್ಡು ಕೊಡ್ತಿದ್ನಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ಅಡ್ಜಸ್ಟ್ ಮಾಡಿಬಿಟ್ಟು ಮದುವೆ ಮಾಡಿಬಿಡೋಣ. ತೀರಾ ಕಡಿಮೆ ಆಯಿತು ಅಂದರೆ ಸಾಲ ಮಾಡಿದ್ರಾಯ್ತು. ನೀನು ಹೇಳೋದು ನಿಜ ಜಾನಕಿ. ಸಿಂಪಲ್ ಆಗಾದರೂ ಮದುವೆ ಮಾಡಿ ಮುಗಿಸೋಣ. ಇಷ್ಟಾದ್ರೂ ಮದ್ವೆ ಆಸೆ ಬಿಟ್ಟಿಲ್ಲ ಇವರು. ಇರ್ಲಿ, ಮದ್ವೆ ನಿಂತು ಹೋಗಕ್ಕೆ ಒಳ್ಳೆ ಕಾರಣ ಸಿಕ್ತಂಗಾಯ್ತು. ಅದು ಹೇಗೆ ಮದ್ವೆ ಮಾಡ್ತಾರೋ ಅಂತ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.